ಬರಲಾರದೇ ಒಂದು ತೊಂದರೆ ಇದೆ. ಕೆಲವು ಜಾಗದಲ್ಲಿ ಮಳೆ ಬಂದಿದ್ರು ಕೂಡ ಬೆಳೆ ಬಂದಿದೆ. ಆ ಥರ ವಾತಾವರಣದಲ್ಲಿ ನಾವು ಇವತ್ತಿದ್ದೀವಿ. ಇವತ್ತು ನಾವು ಕೋನರೆಡ್ಡಿಯವರು ವಿಶೇಷವಾಗಿ ನಮ್ಮ ಎಲ್ಲ ಜಿಲ್ಲಾಡಳಿತ ಎಲ್ಲ ಆಫೀಸರ್ಸ್ಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೇನು ಮಾರ್ಗದರ್ಶನ ನೀಡಿದರು. ಅದರ ಪ್ರಕಾರ ಎಲ್ಲ ತಾಲೂಕುಗಳಿಗೆ ಹೋಗಿ ಭೇಟಿಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 96% ಬಿತ್ತನೆ ಆಗಿದೆ. 96% ಬಿತ್ತನೆ ಆಗಿದೆ. ಸುಮಾರು 2,80,000 ಹೆಚ್ಚು ಬಿತ್ತನೆ ಆಗಿದೆ. ಅದರಲ್ಲಿ ಹೈಯೆಸ್ಟ್ ಇರ್ತಕ್ಕಂಥದ್ದು ಗ್ರೀನ್ ಗ್ರಾಮ್. 45,000ಕ್ಕೂ ಹೆಚ್ಚು ಹೆಕ್ಟರ್ ಗ್ರೀನ್ ಗ್ರಾಮ್ ಇದೆ. ಅದರ ಜೊತೆಗೆ ಮೇಜ್ ಇದೆ, ಸೋಯಾ ಇದೆ, ಕಾಟನ್ ಇದೆ, ಊದಿದೆ. ಈ ಥರದ ಎಲ್ಲ ಕ್ರಾಪ್ಗಳು ಸೇರಿದರೆ ಸುಮಾರು 2,80,000 ಹೆಕ್ಟರ್. ಬಹುತೇಕ ಎಲ್ಲ ಕ್ರಾಪ್ಗಳು, ಮೊದಲನೇದಾಗಿ ಗ್ರೀನ್ ಗ್ರಾಮು ಭಾಳ ಫಾಸ್ಟ್ ಗ್ರೋಯಿಂಗ್ ಕ್ರಾಪ್ ಅದು ಜೂನ್ ತಿಂಗಳಿಗೆ ಮುಂಚೆನೇ ಬಿತ್ತನೆ ಆಗಿರ್ತಕ್ಕಂಥದ್ದು. ಹಂಗಾಗಿ ಸ್ವಲ್ಪ ಅದು ಭಾಳ ಮಟ್ಟಿಗೆ ಏನು ಇಲ್ಲೇ ಇಲ್ಲ. ಅದು ಆಗಿರಲಿ, ಆನಿಯನ್ ಆಗಿರಲಿ, ಕಾಟನ್ ಆಗಿರಲಿ, ಈ ಥರದ್ದೆಲ್ಲ ಏನು ಬೆಳೆ ಇದೆ ಎಲ್ಲ ನುಕ್ಸಾನ್ ಆಗಿರ್ತಕ್ಕಂಥದ್ದು, ಹಾನಿಯಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ಇದೇನು ವರದಿ ಇದೆ, ನಾವು ಸನ್ಮಾನ್ಯ ಮುಖ್ಯಮಂತ್ರಿಗೆ, ಕರ್ನಾಟಕ ಸರ್ಕಾರಕ್ಕೂ ಆಗದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಡ ಮಾಡಬೇಕು, ಏನು ಕಳಿಸ್ಬೇಕು ಅಂತ ಕಳಿಸ್ತೀವಿ. ಯಾವಾಗ ವರದಿ ಕೊಡ್ತೀರಿ ಸರ್ ಸರ್ಕಾರ? ಆಗತ್ತೆ ನಮಗೆ ಸ್ಟೇಜ್ ಈಗ ಇದು ರಿಪೋರ್ಟ್ ಅಂತೂ ನಾವು ತಲುಪಿಸ್ತೀವಿ ಅಲ್ಲಿ. ಸೊ ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟಿಂದ ಏನು ಡಿಸ್ಟಿಕ್ಕಿಗೆ ಕ್ಲಿಯರೆನ್ಸ್ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಇನ್ಶೂರೆನ್ಸ್ನವ್ರು ಬರ್ತಾರೆ, ಇನ್ಶೂರೆನ್ಸ್ ಸರ್ವೆ ನಡೀತದೆ. ಅದ್ರ ಜೊತೆಗೆ ಕ್ರಾಪ್ ವೈಸ್ ಬರ್ತಕ್ಕಂಥದ್ದು ನಡೀತದೆ. ಇನ್ಶೂರೆನ್ಸ್ ನಡೀತಾ ಇರ್ತದೆ. ಇನ್ಶೂರೆನ್ಸ್ ಬಂದವರು ಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಮೊದಲನೇ ಬಾರಿಗೆ ಈಗ ನಾಳೆ ನಾಡದ ನಮಗೆ ಇರ್ತಕ್ಕಂಥದ್ದು ಗ್ರೀನ್ ಗ್ರಾಮ್ ಸಹ ಇನ್ಶೂರೆನ್ಸ್ ಅವ್ರು ಬರ್ತಾರೆ ಅಂತ ಹೇಳಿದ್ದಾರೆ. ನಾವು ಜಿಲ್ಲಾಡಳಿತದವ್ರ ಜೊತೆ ಕುಳಿತುಕೊಂಡು ಚರ್ಚೆ ಮಾಡಿ ಎಷ್ಟು ನಾವು ಫಾರ್ಮರ್ಸಿಗೆ ಬೆನಿಫಿಟ್ ಮಾಡೋಕ್ಕಾಗತ್ತೆ ಅಂತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಸರ್, ನಿನ್ನೆ ಬಿಜೆಪಿಯವರು ಬರ ವೀಕ್ಷಣೆ ಮಾಡಿದ್ರು. ಅವ್ರು ಹೇಳ್ತಾರೆ 50,000 ರೈತರಿಗೆ ಕೊಡಬೇಕು, ಆಮೇಲೆ ಅಧಿವೇಶನ ಒಂದ್ ವೇಳೆ ಪರಿಹಾರ ಕೊಡದೆ ಹೋದ್ರೆ ನಾವು ಅಧಿವೇಶನದಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅವರು ಒತ್ತಡ ಸರಿ ಅಂತ ಇಟ್ಕೊಳ್ಳೋಣ. ಅವರು ರೈತರ ಬಗ್ಗೆ ಮಾತಾಡ್ತಕ್ಕಂಥ ಅವ್ರ ಅರ್ಹತೆ ಇಲ್ಲ. ನಾವು ಭಾಳ ಸಲ ನೋಡಿದ್ದೀವಿ. ಈ ಉದಾಹರಣೆಗೆ ಹೇಳ್ಬೇಕಂದ್ರೆ, ಇಲ್ಲಿದ್ದಾಗ ನಮ್ಮ ಸರ್ಕಾರ ಇದ್ದಾಗ ಅದೇ ಕೌನ್ಸಿಲ್ನಲ್ಲಿ ಉಗ್ರಪ್ಪರು ಕೇಳಿದ್ರು ರೈತರ ಸಾಲ ಮನ್ನಾ ಮಾಡ್ತೀರ ಅಂತ ಹೇಳಿ. ನಾನು ರೈತರ ಸಾಲ ಮನ್ನಾ ಮಾಡಕ್ಕೆ ನನ್ನ ಹತ್ರ ಕೌಂಟಿಂಗ್ ಮಿಷನ್ ಇಲ್ಲ ಅಂತ ಹೇಳಿ ಯಡಿಯೂರಪ್ಪ ಸಾಹೇಬ್ ಹೇಳಿರ್ತಕ್ಕಂಥ ಇನ್ನು ದಾಖಲೆ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಷಿನ್ ಇಲ್ಲ ಅಂತ ಹೇಳಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅದ್ರ ಬಗ್ಗೆ ಚರ್ಚೆ ಬೇಡ. 12 ವರ್ಷ ಆಯಿತು ಕೇಂದ್ರದಲ್ಲಿ. ಮೊನ್ನೆ ತಾನು 16.5 ಲಕ್ಷ ರೈತರು ಉದ್ಯಮಿದಾರ ಸಾಲ ಮನ್ನಾ ಮಾಡಿದ್ದಾರೆ. ಸೊ ಇವರು ರೈತರ ಬಗ್ಗೆ ಕನ್ಸೆಂಟ್ ತೋರಿಸ್ತಕ್ಕಂಥದ್ದು ಏನು ಬೇಕಾಗಿಲ್ಲ ಅಂತ ಒಂದು ಅಭಿಪ್ರಾಯ. ಅಷ್ಟೇ ಭಾಳ ಇದ್ರೆ ವಿಶ್ವಗುರು ಹತ್ರ ರೊಕ್ಕಸ್ಕೊಂಬರ್ ಕೇಳಿ. ಭಾಳ ವಿಶ್ವಗುರು ಇಡೀ ಪ್ರಪಂಚಕ್ಕೆ ಭಾಳ ವಿಶ್ವಗುರು ಬಗ್ಗೆ ಇವ್ರು ಮಾತನಾಡ್ತಾರೆ. ವಿಶ್ವಗುರು ಹತ್ರ ಸ್ವಲ್ಪ ರೊಕ್ಕಸ್ಕೊಂಬಂದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒಂದು. ಆಮೇಲೆ ನಾವು ಇಲ್ಲಿ ಹಿಂಗೆ ಹೇಳಿ ತಳ್ಳಿ ಆಗ್ತಕ್ಕಂಥದ್ದಲ್ಲ. ನಾವು ಸರ್ಕಾರದಲ್ಲಿದ್ದಾಗ ಸುಮಾರು 73,000 ಕೋಟಿ ರೈತ ಸಾಲ ಮನ್ನಾ ಮಾಡಿದ್ವಿ. UPA 1 UPA 2 ಇದ್ದಾಗ ನಾವು ಕೇಂದ್ರದಲ್ಲಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ. ಹಳೆಯ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾಲ ಮನ್ನಾ ಮೇಳನೆ ಮಾಡಿದ್ದೀವಿ. ಸೊ ಆ ಥರದ್ದು ಹಲವಾರು ಉದಾಹರಣೆಗಳಿದ್ದಾವೆ. ನಾವು ಕೇಂದ್ರದಲ್ಲಿದ್ದಾಗ ನಾವು ಸಾಲ ಮನ್ನಾ ಮಾಡಿರ್ತಕ್ಕಂಥ, ರಾಜ್ಯದಲ್ಲಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಾರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸುಮಾರು 8,500 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಸೊ ನಾವು ಭಾಳಷ್ಟು ಸಲ ಮಾಡಿದ್ದೀವಿ. ಈ ಬಾರಿ ಮಾಡಬೇಕಾ ಮಾಡಬಾರ್ದು ಅಂತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥ ಪಾಠ ನಮಗೆ ಅವಶ್ಯಕತೆ ಅಂತ ಈ ಸಂದರ್ಭಕ್ಕೆ ನಾವು ಅತಿವೃಷ್ಟಿಯ ಮೊದಲಿಗೆ ರೈತರ ಬೇಡಿಕೆ ರೈತರ ಬೇಡಿಕೆ ಏನಿದೆ ಸರಿ ಇದೆ. ರೈತರ ಬೇಡಿಕೆ ಏನ್ ಕೇಳ್ತಾರೆ, ರೈತರ ಮುಖಂಡರು ಏನ್ ಕೇಳ್ತಿದ್ದಾರೆ, ಕರ್ನಾಟಕ ರಾಜ್ಯದ ರೈತರು ಏನ್ ಕೇಳ್ತಾರೆ, ಅದ್ರ ಬಗ್ಗೆ ನಾವು ಹೇಳೋ ಪ್ರಶ್ನೆ ಏನಿಲ್ಲ. ಅದ್ರ ಚರ್ಚೆ ನಾವು ಅವ್ರು ಏನ್ ಹೇಳ್ತಾರೆ ಅದನ್ನ ಒಪ್ತೀನಿ ನಾನು. ಆದ್ರೆ ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ಏನು ಕೊಡಬೇಕೇನಿಲ್ಲ ಅಂತ ಇರ್ತಕ್ಕಂಥ. ಆದ್ರೆ ಬಿಜೆಪಿ ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಸರ್ ಅವ್ರು ಹೇಳ್ತಾರೆ. ನಮ್ಮ ರಾಜ್ಯದ ಪಾಲನೆ ಅದನ್ನು ಕೊಡ್ಲಿ, ಅವರು ಕೇಂದ್ರಕ್ಕೆ ಎಷ್ಟು ಬೇಕು ಅಂತ ಒಂದು ಪ್ರಸ್ತಾವನೆ ಕೊಡ್ಲಿ, ನಾವು ಕೇಂದ್ರದಿಂದ ಕೊಡಿಸ್ತೇವೆ, ರಾಜ್ಯದ ಪಾಲು ಕೊಡ್ಲಿ ಅಂತ ಹೇಳುದು. ಅದು ಹೇಳ್ತಿರೋದು ಇಷ್ಟು ವರ್ಷ ಆಗಿತ್ತಲ್ಲ, ಕೇಂದ್ರದ ಪಾಲು 12 ವರ್ಷ ಆಗಿತ್ತಲ್ಲ. ಇವ್ರು 10 ವರ್ಷ ಅಧಿಕಾರದಲ್ಲಿದ್ರಲ್ಲ. ಯಾರು ಬಿಜೆಪಿ 10 ವರ್ಷ ಅಧಿಕಾರದಲ್ಲಿ ಅವರು ಅಧಿಕಾರದಲ್ಲಿದ್ದಾಗ 10 ವರ್ಷ ಕೇಂದ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇತ್ತು. ಎಷ್ಟು ಪರಿಹಾರ ಕೊಟ್ಟಿದ್ದಾರಂತೆ? ಫಸ್ಟ್ ನಾವು ಕೊಡ್ಬೇಕಂತ ಹೇಳ್ತಾರಲ್ಲ, ಇವ್ರು ಫಸ್ಟ್ ಎರಡು ಟೈಮ್ ಇವರಿದ್ದ ಸರ್ಕಾರದಲ್ಲಿ ಇವ್ರು ಎಷ್ಟು ಕೊಟ್ಟರಂತೆ ಅದನ್ನ ಕೇಳಿ ಅವರಿಗೆ. ಅವ್ರು ಪೊಲೈಟಾಗಿ ಕೇಳಿ. ಸರ್, ನೀವು 2 ಬಾರಿ ಸರ್ಕಾರದಲ್ಲಿದ್ರಿ. ಯಡಿಯೂರಪ್ಪ ಸಾಹೇಬ್ರಾದ್ರು, ಬಸವರಾಜ ಬೊಮ್ಮಾಯಿ ಸಾಹೇಬ್ರಾದ್ರು, ಸದಾನಂದ ಗೌಡರಾದ್ರು, ಜಗದೀಶ್ ಶೆಟ್ಟರ್ ಆದರು, 4 ಚೀಫ್ ಮಿನಿಸ್ಟರ್ಗಳಾದರು. ಕೇಂದ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇತ್ತು.
ರಾಜ್ಯಕ್ಕೆ ಎಷ್ಟು ರೊಕ್ಕ ತಂದು ಕೊಟ್ಟಿರಿ ಅಂತ ಕೇಳ್ರಿ, ಆಮೇಲೆ ಮುಂದೆ ಮಾತಾಡೋದು. ರಾಜಕೀಯ ಬಿಟ್ಟು ರೈತರಿಗೆ ಏನಾದ್ರು ಪರಿಹಾರ ಕೊಡೋ ಕೆಲಸ ಅಲ್ಲ, ಖಂಡಿತವಾಗಲೂ ಕನ್ಸ್ಟೆಂಟ್ ಅಂತೂ ಇದೆ. ಇದು ಸುಮ್ಮನೆ ರಾಜಕೀಯವಾಗಿ ನಾನು ಮಾತಾಡಕ್ ಹೋಗಲ್ಲ. ಸೊ ನಾನು ಇಲ್ಲಿ ಮಾತನಾಡಕ್ ನನಗೆ ಕೂಡ ಲಿಮಿಟ್ ಇದೆ. ನಾವು ಲಿಮಿಟ್ ಮೀರಿ ಕೂಡ ಏನು ಜಾಸ್ತಿ ಮಾತಾಡಕ್ ಬರಲ್ಲ. ಈ ಸಿಚುವೇಶನ್ ಅಲ್ಲಿ ಗ್ರೌಂಡ್ ರಿಪೋರ್ಟ್ ನೋಡಬೇಕು. ಗ್ರೌಂಡ್ ರಿಪೋರ್ಟ್ ಹೋಗಿ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಅಲ್ಲ, ನೀವು ಇಷ್ಟೇ ಕೊಡಬೇಕು ಅಂತ ನೀನು ಬೇಡಿಕೆ ಇಡ್ತೀರಿ ಸರ್ ಮುಖ್ಯಮಂತ್ರಿಗಳಿಗೆ? ಅಲ್ಲ, ಈ ರೈತ ಮುಖಂಡರುಗಳು ಏನು ಹೇಳಿದಾರಲ್ಲ ಬರ್ಕೊಂಡಿದ್ದೀವಿ. ಅವ್ರು NDRF ನಾಮ್ಸ್ ಚೇಂಜ್ ಮಾಡಕ್ಕೆ ಹೇಳಿದ್ದಾರೆ. ನೀವು NDRF ನಾಮ್ಸ್ ನ ಚೇಂಜ್ ಮಾಡಿ, ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಏನು ಪರಿಹಾರ ಕೊಡ್ತಾ ಇದ್ದಾರೆ ಅದನ್ನು ಕಮ್ಮಿ ಆಗಿದೆ, ಅದನ್ನು ಜಾಸ್ತಿ ಮಾಡಬೇಕಂತದ್ದು ಒಂದು ಒತ್ತಡ. ಎರಡನೇದು ಇನ್ಶೂರೆನ್ಸ್ ಕ್ಲೇಮ್ ಮೇಲೆ ನಮಗೆ ಜಾಸ್ತಿ ಮಾಡಿಸ್ಕೊಡಿ ಅಂತ ಹೇಳ್ತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಸರ್ಕಾರದ ಕೂಡ ಕ್ಲೇಮ್ ಜಾಸ್ತಿ ಮಾಡಿಕೊಡಿ ಅಂತ ಹೇಳ್ತಕ್ಕಂಥ 3 ಪ್ರಶ್ನೆಗಳು ಪ್ರಮುಖವಾಗಿ ಕಂಡು ಬರ್ತದೆ. ಅದನ್ನ ಹೇಳ್ತೀವಿ ಸರ್ಕಾರ. ಸರ್, ಈ ಬೆಳೆ ವಿಮೆ ಕಂಪನಿಗಳು ಚೆಲ್ಲಾಟ ಆಡ್ತಿದ್ದಾವೆ ಸರ್. ತುಂಬಿಸ್ಕೋತಾರೆ, ಮಧ್ಯಂತರ ಪರಿಹಾರ ಕೊಡ್ತಾರೆ, ಲಾಸ್ಟಿಗೆ ಪರಿಹಾರ ಕೊಡೋದಿಲ್ಲ. ಮಧ್ಯಂತರ ಪರಿಹಾರ ಕೊಡ್ತಾರೆ ಅಂದ್ರೆ ಹಾನಿಯಾಗಿದೆ ಅಂತ ಪರಿಹಾರ ಕೊಡ್ತಾರೆ, ಲಾಸ್ಟಿಗೆ ಪರಿಹಾರನ ಕೊಡೋದಿಲ್ಲ ಸರ್. ನಾವು ಅದನ್ನ ಹೇಳಿದ್ರೆ ರಾಜಕೀಯ ಆಗತ್ತೆ. ಈಗ ಇದು ಬೆಳೆ ವಿಮಾ ಕಂಪ್ನಿ ಇರ್ತಕ್ಕಂಥ ಯಾವ ಯಾರು ಕಂಟ್ರೋಲ್ನಾಗ ಇದಾವೆ? ಸುಮ್ಮನೆ ಹೇಳೋದು, ನಾವು ಮಾತನಾಡಿದ್ರೆ ರಾಜಕೀಯ ಆಗ್ಬಿಡ್ತದೆ. ಇವ್ರು ಅದ್ರ ಬಗ್ಗೆ ಒಂದು ಎಫರ್ಟ್ ಹಾಕೋದಿಲ್ಲ. ಇವ್ರು ಕರೆಸ್ಬೋದಲ್ಲ. ಸುಮಾರು ಟೀಕೆ ಮಾಡ್ತಕ್ಕಂಥಲ್ಲ, ಕಳೆದ 2-3 ವರ್ಷದಿಂದ ಸಾವಿರಾರು ಕೋಟಿಗಳು ಇವು ಯಾವುದು ಇನ್ಶೂರೆನ್ಸ್ ಕಂಪ್ನಿಗಳು ಪ್ರಾಫಿಟ್ ಮಾಡ್ತಾ ಇದಾವೆ. ಇದ್ರ ಬಗ್ಗೆ ಒಂದು ಚರ್ಚೆ ಆಗ್ಬೇಕಾ ಬೇಡ? ಇದ್ರ ಬಗ್ಗೆ ಏನು ಚರ್ಚೆ ಇರೋದು? ಇಂಥ ಪ್ರಶ್ನೆಗಳು ಕೇಳೋದು ನಮಗೆ ಹೇಳ್ಬಿಡೋದು. ಇವ್ರಿಗೂ ನಾವು ಪ್ರಶ್ನೆ ಕೇಳಬೇಕಾಗತ್ತೆ. ಇನ್ಶೂರೆನ್ಸ್ ಕಂಪ್ನಿಗಳು ದೇಶದಲ್ಲಿ ಸಾವಿರಾರು ಕೋಟಿ ಲಾಭಗಳು ಮಾಡ್ತಿದ್ದಾವೆ. ಇದ್ರ ಬಗ್ಗೆ ನಾವು ಪಾರ್ಲಿಮೆಂಟ್ನಾಗ ಚರ್ಚೆ ಮಾಡಿದ್ದೀರಾ? ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರಿಗೆ ಪಾರ್ಲಿಮೆಂಟ್ ಚರ್ಚೆ ಮಾಡೋಕ್ಕೆ? ಸೊ ನಾನು ರಾಜಕೀಯವಾಗಿ ಈಗ ಮಾತನಾಡಕ್ಕೆ ಹೋಗೋದಿಲ್ಲ. ಇದು ಟೈಮು ಸರಿಯಲ್ಲ. ಇವಾಗ ಇರ್ತಕ್ಕಂಥದ್ದು ರೈತರ ವಿಷಯ ಇದೆ. ರೈತರು ನಮ್ಮ ಕಡೆಯಿಂದ, ನಮ್ಮ ಸರ್ಕಾರದಿಂದ ಏನು ಅನುಕೂಲ ಆಗಬೇಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇನಿಷಿಯೇಟಿವ್ ತಗೋತೀರಾ ಸರ್ ಕ್ಲೈಮ್ ಮಾಡಿಸ್ಕೊಳ್ಳಿ? ಅಲ್ಲ, ಇನಿಷಿಯೇಟಿವ್ ನಾವು ತಗೊಂಡ್ರು ಕೂಡ ಕಂಡೀಷನ್ಸ್ಗಳು ನಮ್ಮ ಕಂಟ್ರೋಲ್ ಇಲ್ಲ. ಆನೆಸ್ಟ್ಲಿ, ಈವನ್ ಇಫ್ ಯು ವಾಂಟ್ ಟು ಟ್ರೈ, ದೇರ್ ಇಸ್ ಅ ಲಿಮಿಟೇಷನ್ ಟು ಇಟ್. ಕರೆಸ್ಬೋದು, ಕುಂದಿರ್ಸ್ಬೋದು, ಮಾತಾಡ್ಬೋದು. ಯಾವ ಸರ್ವೆ ನಂಬರ್ ಚೆಕ್ ಮಾಡಬೇಕು, ಯಾವ ಸರ್ವೆ ನಂಬರ್ ಚೆಕ್ ಮಾಡಬಾರ್ದು, ಯಾವ್ದು ಹೋಬಳಿ ಚೆಕ್ ಮಾಡ್ಬೇಕಂತಕ್ಕದೆಲ್ಲ ಆನ್ಲೈನ್ ಮಾಡೋದು ಯಾರು? ಆನ್ಲೈನ್. ನಾವು ಒಪ್ಕೋತೀನಿ ಸರ್. ರಾಜ್ಯದೊಳಗೆ ಅವ್ರು ಬಂದಿದ್ದಾರೆ ಅಂದ್ರೆ ನೀವು ಅಂತಾರೆ ಕರ್ನಾಟಕದಿಂದ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿ. ಯಾಕೆ ಅವ್ರಿಗೆ ನಮ್ಗೆ ರಾಜ್ಯದಲ್ಲಿ ಪಾರ್ಟಿಸಿಪೇಟ್ ಅಲ್ಲ ಮಾಡ್ತಾರೆ ಸರ್, ಒಪ್ಕೋತೀವಿ. ರಾಜ್ಯದಲ್ಲಿ ಅವ್ರು ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿ ಒಳ್ಳೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿಲ್ಲ ಅಂದ್ರೆ ಈ ರೀತಿ ಪ್ರಾಬ್ಲಮ್ ಉದ್ಭವ ಆಗೋದಿಲ್ಲ ಸರ್. ಈಗ ಟೆಂಡರ್ ಕ್ರೈಟೀರಿಯಾ ನಡೆಯೋದು ಇಲ್ಲಲ್ಲ. ಯಾರು ಕ್ರೈಟೀರಿಯಾ ಕಂಡೀಷನ್ಸ್ ಯಾರು ಕ್ವಾಲಿಫೈ ಮಾಡ್ತಾರೆ ನಮ್ಮ ಕಂಟ್ರೋಲ್ನಾಗ ಇರಲ್ಲ. ಅಲ್ಲ, ವಿ ವಿಲ್ ನಾಟ್ ಜಸ್ಟ್ ಪ್ಲೇ ದಿಸ್ ಗೇಮ್. ಬಿಟ್ಬಿಡೋಣ. ಈಗ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಇಸ್ ದಿಸ್ ಇಸ್ ಓನ್ಲಿ ಮಾಡೋಣ. ಅದು ಮುಂದೆ ಇನ್ನೊಂದ್ಸಲಿ ಚರ್ಚೆ ಮಾಡೋಣ ಡೀಪ್.